ಎವ್ರಿವನ್, ಇವತ್ತು ನಾನು ರಾಗಿ ರೊಟ್ಟಿ ಟ್ರೈ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಸೂಪರ್ ಡೂಪರ್ ಕಾನ್ಫಿಡೆನ್ಸಲ್ಲಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಫುಲ್ ರೆಡಿ ಆದೆ. ಆ್ಯಂಡ್ ಇದಕ್ಕೆ ಏನೇನು ಬೇಕು ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡೆ ಆ್ಯಂಡ್ ಫುಲ್ ಕಲರ್ಫುಲ್ಲಾಗಿ ರೆಡಿ ಮಾಡಿಟ್ಟು ಇದಕ್ಕೆ ಜೀರಿಗೆ, ಅರಿಶಿನ ಪುಡಿ, ಆಮೇಲೆ ಮನೇಲಿ ಯಾವ್ಯಾವ ಮಸಾಲೆ ಇತ್ತು ಎಲ್ಲ ಮಸಾಲೆನೂ ಸೇರಿಸ್ಬಿಟ್ಟೆ. ಜೊತೆಗೆ ರಾಗಿ ಹಿಟ್ಟು ಹಾಕಿದೆ. ಆ್ಯಂಡ್ ರಾಗಿ ಹಿಟ್ಟು ಹಾಕಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರಲ್ಲ ಅಂತ ನನ್ನ ತಲೆ ಓಡಿಸಿ ಗೋಧಿ ಹಿಟ್ಟು ಹಾಕಿದೆ. ನೀಟಾಗಿ ರೊಟ್ಟಿ ರೆಡಿ ಮಾಡೋಣ ಅಂತ ಫುಲ್ ರೆಡಿ ಮಾಡಿದೆ. ಆ್ಯಂಡ್ ದೇವ್ರಿಗೆಲ್ಲ ಪ್ರೇ ಮಾಡಿಕೊಂಡು ರೊಟ್ಟಿ ಹಾಕಿದೆ. ಸೊ ಅನ್ಫಾರ್ಚುನೇಟ್ಲಿ ನನಗೆ ರೊಟ್ಟಿ ಬರಲಿಲ್ಲ. ಸೊ ಇದೆಲ್ಲ ತವೆಗೆಲ್ಲ ಹತ್ಕೊಂಡು ಹಾಳಾಯಿತು. ಸೊ ಇನ್ನೇನು ಮಾಡೋದು, ಹಸಿವು ಬೇರೆ ಆಗಿತ್ತು. ಸೊ ಆಪ್ಷನ್ ಇಲ್ಲ ಅಂತ ಇದ್ದಿದ್ದು ಹಿಟ್ಟಿಗೆ ಇನ್ನೊಂದು ಚೂರು ನೀರು ಹಾಕ್ಬಿಟ್ಟು ದೋಸೆ ಹಿಟ್ಟಿಗೆ ರೆಡಿ ಮಾಡಿಕೊಂಡು ದೋಸೆ ಹಾಕ್ಕೊಂಡೆ. ಏನೋ ದೇವ್ರ ದಯದಿಂದ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇತ್ತು. ಸೊ ಇದು ನನ್ನ ರಾಗಿ ರೊಟ್ಟಿ ಕತೆ. ಬಾಯ್ ಬಾಯ್.